ಭಯೋತ್ಪಾದನೆಗೆ ಯಾವ ಧರ್ಮವೂ ಇಲ್ಲ ಅಂತಿದ್ರಲ್ಪ, ಯಾವ ಬಿಲದಲ್ಲಿ ಹೋಗಿ ಅಡ್ಕೊಂಡು ಕೂತಿದ್ದೀರಾ? ಬನ್ನಿ ನೋಡೋಣ, ಮಾತಾಡಿ. ಇವತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಆದಂಥ ದಾಳಿ ಇದು. ಉಗ್ರರ ದಾಳಿಯಲ್ಲಿ ನೌಕಾಪಡೆ ಅಧಿಕಾರಿ ವಿನಯ್ ನರ್ವಾಲ್ ಬಲಿಯಾಗಿರೋದು. ವಿನಯ್ ನರ್ವಾಲ್ಗೆ ನೌಕಾಪಡೆಯಿಂದ ಗೌರವ ನಮನವನ್ನು ಸಲ್ಲಿಸಲಾಗ್ತಾ ಇದೆ. ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿಗೆ 27 ಜನ ಸಾವನ್ನಪ್ಪಿದ್ದಾರೆ. ಉಗ್ರರ ದಾಳಿಯಲ್ಲಿ ನೌಕಾಪಡೆ ಅಧಿಕಾರಿ ವಿನಯ್ ನರ್ವಾಲ್ ಕೂಡ ಸಾವನ್ನಪ್ಪಿರುವಂಥದ್ದು. ಇದು ಉಗ್ರರ ದಾಳಿಗೆ 27 ಜನ ಬಲಿಯಾಗಿದ್ದರು. ಅದರಲ್ಲಿ ಓರ್ವ ನೌಕಾಪಡೆಯ ಅಧಿಕಾರಿಯು ಕೂಡ ಸಾವನ್ನಪ್ಪಿದ್ರು. ಈಗ ಅವರಿಗೂ ಕೂಡ ನಮನವನ್ನು ಸಲ್ಲಿಸಲಾಗ್ತಾ ಇದೆ, ಗೌರವ ನಮನವನ್ನು ಸೇನೆಯ ವತಿಯಿಂದ. ಯಾವ ರೀತಿಯಾಗಿ ಕುಟುಂಬಗಳು ಸಂಕಟವನ್ನು ಪಡ್ತಾ ಇದ್ದಾವೆ, ಯಾವ ರೀತಿಯಾಗಿ ಕುಟುಂಬಗಳು ಕಣ್ಣೀರನ್ನು ಹಾಕ್ತಾ ಇದ್ದಾವೆ. ಒಂದೊಂದು ಸಲ ಅನಿಸುತ್ತೆ, ಹೇಗೆ ಅನಿಸುತ್ತೆ ಅಂತಂದರೆ, ಟೆರರಿಸ್ಟ್ಗಳು ಆ ಕಡೆಗೆ ಧರ್ಮವನ್ನು ಕೇಳಿ 30 ಹೊಡಿತಾ ಇದ್ದಾರೆ ಅಂತಂದರೆ ಈ ಕಡೆನೂ ಒಂದು 60 ಹೊಡಿಬೇಕು. ಸರಿಯಾಗುತ್ತೇನೋ ಅವಾಗ? ಆ ರೀತಿಯಾಗಿ ಶುರುವಾಗ್ಬಿಟ್ರೆ ಹೇಗಿರುತ್ತೆ ಪರಿಸ್ಥಿತಿ ಜಗತ್ತಿನಲ್ಲಿ? ಒಂದ್ಸಲ ಯೋಚನೆ ಮಾಡಬೇಕು, ಈ ವಿಚಾರದಲ್ಲಿ. ನೋಡಿ, ಗೌರವ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಈಗ ನೌಕಾಪಡೆಯ ಅಧಿಕಾರಿ ವಿನಯ್ ಬಲಿಯಾಗಿದ್ದರು. ವಿನಯ್ಗೆ ನೌಕಾಪಡೆಯಿಂದ ಈಗ ಗೌರವ ನಮನವನ್ನು ಸಲ್ಲಿಕೆಯನ್ನು ಮಾಡಲಾಗ್ತಾ ಇದೆ. ಹೇಳ್ತಾ ಇದ್ರು, ಇಲ್ಲಿ ಬಂದು ಕೂತ್ಕೊಂಡು ಬಹಳಷ್ಟು ಜನ ಮಾತನಾಡಿದ್ದಾರೆ, ಅನೇಕರು ಮಾತನಾಡಿದ್ದಾರೆ, ಈಗಲೂ ಕೂಡ ಮಾತನಾಡ್ತಾರೆ. ಭಯೋತ್ಪಾದನೆಗೆ ಯಾವ ಧರ್ಮವೂ ಇಲ್ಲ ರೀ ಅಂತ ಹೇಳಿ. ಆಹಾಹಾ, ಎಲ್ಲೋದ್ರೂ ಅವತ್ತು ನಾವು ವಾದ ಮಾಡಬೇಕಾದ್ರೆ ಅವರಿಗೆ ಏನು ಹೇಳಿದ್ದು, ಬಿಟ್ಟಿದ್ದು, ಪುಂಗಿ ಊದಿದ್ದೇ ಊಗಿದ್ದು. ಈಗ ಊದಕ್ಕೆ ಬನ್ನಿ, ಪುಂಗಿ ಹೇಳ್ತೀನಿ. ಯಾರ್ಯಾರಿದ್ದೀರ ಅವರೆಲ್ಲ ಮಾತನಾಡಿ. ಇವತ್ತು ಬಾಯ್ಬಿಟ್ಟು ಯಾವ ಬಿಲದಲ್ಲಿ ಅಡ್ಕೊಂಡು ಕೂತಿದ್ದೀರೋ? ಕಾಣಿಸ್ತಾ ಇಲ್ವಾ ಇಲ್ಲಿ? ಹುಡುಕಿ ಕೊಂದಿರೋದು, ಹುಡುಕಿ ಕೊಲ್ತಾ ಇರುವಂಥದ್ದು. ಪದೇ ಅನೇಕರು ಕೂತ್ಕೊಂಡ್ಬಿಟ್ಟು ನಾನು ಸೆಕ್ಯುಲರ್ ಹಾಗೆ ಹೀಗೆ ಅಂತೇಳಿ ಎಲ್ಲ ಬಿಲ್ಡಪ್ ಕೊಡ್ತಾ ಇದ್ದೀರಲ್ಲ, ನಿಮ್ಮ ಅನುಕೂಲ ಸಿಂಧಕ್ಕೋಸ್ಕರ, ನಿಮ್ಮ ಸ್ವಾರ್ಥಕ್ಕೋಸ್ಕರ ಡ್ರಾಮಾ ಮಾಡ್ಕೊಂಡು ಓಡಾಡಿದ್ರಲ್ಲ, ಅದರ ಪರಿಣಾಮಗಳಿವೆಲ್ಲ ಅನುಭವಿಸ್ಕೊಳ್ಬೇಕು. ಇನ್ನು ನಿಮ್ಮನ್ನು ಜಾತಿ, ಒಳಜಾತಿಗಳು, ನಿಮ್ದು ಅಷ್ಟು ಜಾತಿ ಇದೆ, ನಿಮ್ದು ಇಷ್ಟು ಜಾತಿ ಇದೆ, ನಿಮ್ಮ ಒಳಜಾತಿಗಳ ಲಿಸ್ಟ್ ಇದೆ, ನಿಮ್ಮನ್ನು ಹೊಡೆದಾಕ್ತಾರೆ. ಹಿಂಗೆ ಈ ಮೈಕ್ ಮೇಲೆ ಮುಂದೆ ಬಂದ್ಬಿಟ್ಟು ಈ ರೀತಿ ಡ್ರಾಮಾ ಮಾಡ್ಕೊಂಡು ಓಡಾಡೋದನ್ನು ನಿಲ್ಲಿಸ್ರಿ. ನಿಮ್ಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ, ರಾಜ್ಯದಲ್ಲಿ ಏನು ಮಾಡಬೇಕಾಗಿದೆ ಅದಕ್ಕೆ ಉತ್ತರವನ್ನು ಕೊಡಿಯಲ್ಲಿ. ಬೆಂಬಲ ಕೊಡುವಂಥವ್ರು ಯಾರನ್ನಿದ್ದಾರೆ ನಡು ರೋಡಲ್ಲಿ ನಿಲ್ಲಿಸ್ಬಿಟ್ಟು ಗುಂಡಿಟ್ಟು ಹೊಡೀರಿ ಅವ್ರನ್ನ.